ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನೀನಾದೆ ಧಾರಾವಾಹಿಯಲ್ಲಿ ಏನೆಲ್ಲ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ವೇದ ಅವ್ನು ಬೆಳೆ ಬಂದಿರೋ ವಾತಾವರಣ ಆ ಥರ ಇದೆ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಇವಾಗ ನೋಡಿ ಇಷ್ಟು ದಿನ ಅವ್ನು ಕಪ್ಪು ಬಟ್ಟೆ ಹಾಕೋತಿದ್ದೆ, ಇವಾಗ ನೋಡಿ ಬಿಳಿ ಬಟ್ಟೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನಂತೆ ಹೇಳ್ತಿರ್ತಾಳೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಿರ್ತಾರೆ, ನೋಡಮ್ಮ ಬಿಳಿ ಬಟ್ಟೆಗೆ ಆಯಸ್ಸು ಕಮ್ಮಿ ಅಮ್ಮ, ಯಾವತ್ತಿದ್ರೂ ಕಳೆ ಅಂಟ್ಕೊಳ್ಳುತ್ತೆ, ಹಂಗೆ ಅವ್ನ ಬಟ್ಟೆ ಮೇಲೆ ರಕ್ತದ ಕಳೆ ಅಂಟುತ್ತೆ ಅಂತ ಹೇಳಿದಾಗ ವೇದಕ್ಕೆ ತುಂಬ ಶಾಕ್ ಆಗುತ್ತೆ ಇದನ್ನು ಕೇಳಿ. ಮತ್ತೆ ಅವ್ನ ಕೈಗೆ ರಕ್ತ ಆಗೋ ಥರ ಆಗದೇ ಇರೋ ಥರ ನಾನು ನೋಡ್ಕೊತೀನಿ ಅಂತ ವೇದ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ ಇದ್ದಾರೆ, ಅವರೆಲ್ಲ ನಿನ್ನ ಮಾತು ಕೇಳ್ತಾರೆ ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಅವ್ನು ಕೇಳ್ತಾನೆ, ನನ್ನ ಮಾತು ಕೇಳೋಕೆ ನಾನು ಮಾಡ್ಕೊತೀನಿ ಅಂತೇಳಿ ವೇದ ಹೇಳ್ತಾ ಇರ್ತಾಳೆ. ನಾನು ನಿನ್ನಾಗೆ ಅಂದ್ಕೊಂಡಿದ್ದೆ, ನಾನು ಪ್ರೀತಿ ಕೊಟ್ಟೆ, ಆದರೆ ಅವ್ರ ಹತ್ರ ಅದು ಬೆಲೆನೇ ಇರಲಿಲ್ಲ. ನಾನು ಅವ್ರು ಬದಲಾಗ್ತಾರೆ ಅಂತ ತುಂಬ ಕಾದೆ, ಅವರು ಕೂಡ ಬದಲಾಗಲಿಲ್ಲ. ಅವ್ರಿಗೆ ಏನಿದ್ರು ರೌಡಿಸಮು ರಕ್ತ ಅಂಥದ್ದೇ ಅವ್ರಿಗೆ ಹುಚ್ಚು ಜಾಸ್ತಿ ಅಂತೇಳಿ ಅವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದೆಲ್ಲ ನಾನು ನಮ್ಮದೇ ಆಗಿನ ಆ ಥರ ಫೀಲ್ಡಲ್ಲಿರೋರಿಗೆ ಅವರು ಹೇಳೋ ಥರ ಅಷ್ಟೇ ಕೇಳ್ತಿರ್ತಾರೆ ಅಷ್ಟೇ. ನಾವು ಅವ್ರ ಜೀವನದಲ್ಲಿ ಅವ್ರು ಹೋದ್ಮೇಲಿಂದ ಅವ್ರಿಗೆ ಬೆಲೆನೇ ಇರಲ್ಲ ಅವ್ರ ಜೀವನದಲ್ಲಿ ನಮಗೆ ಅಂತ ಹೇಳಿ ಅವ್ರ ಅಮ್ಮ ಕೂಡ ಹೇಳ್ತಾ ಇರ್ತಾರೆ. ನಾನು ಅವ್ರನ್ನ ಬದಲಾಯಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಆದರೂ ಆಗಲಿಲ್ಲ. ಕೊನೆಗೂ ನಾನು ಅದರಿಂದ ಆಚೆ ಬರೋ ಥರ ಆಯಿತು ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಅಲ್ಲ ನೀವೇನು ಹೇಳ್ತಿದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ವೇದ ಕೂಡ ಹೇಳ್ತಾಳೆ. ಏನಿಲ್ಲ ಬಿಡಮ್ಮ ಅಂತ ಹೇಳ್ತಿರ್ತಾರೆ. ಅಲ್ಲ ನೀವು ನನ್ನಿಂದ ಏನಾದರೂ ವಿಷಯ ಮುಚ್ಚಿಡ್ತಾ ಇದ್ದೀರಾ, ನಿಮಗೇನಾದರೂ ರೌಡಿ ಫ್ಯಾಮಿಲಿಯಲ್ಲಿ ಸಂಬಂಧ ಇತ್ತಾ ಅಂತ ಕೇಳಿದಾಗ ವೇದ ಅವ್ರು ವಿಕ್ರಮ್ ಅಮ್ಮಗೆ ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ, ಫುಲ್ ಶಾಕ್ ಆಗ್ತಾರೆ. ಆಮೇಲಿಂದ ಹೇಳ್ತಾರೆ ಏನಿಲ್ಲ ಬಿಡಮ್ಮ ಅಂತ ಹೇಳಿ ಹೇಳ್ತಾರೆ. ಇಲ್ಲ ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ಹೇಳ್ತಿರ್ತಾಳೆ. ಅದೆಲ್ಲ ಹಳೆ ಕತೆಗಳು ಬಿಡಮ್ಮ ಅಂತ ಹೇಳಿ ವಿಕ್ರಮ್ ಅಮ್ಮ ಹೇಳ್ತಿರ್ಬೇಕಾದ್ರೆ, ಹಳೆ ಕತೆಗಳೇ ಆದ್ರೂ ಮುಂದೆ ಏನು ಮಾಡ್ಬೋದು ಅಂತ ಅದರಿಂದ ಯೋಚನೆ ಮಾಡ್ಬೋದು ಅಂತ ಹೇಳಿ ವೇದ ಹೇಳ್ತಿರ್ತಾಳೆ. ಅದೆಲ್ಲ ಮುಗ್ದೋಗಿರೋದು ಕತೆ, ಬಾಯ್ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಿಕ್ರಮ್ ಮತ್ತು ಅವರಿಬ್ಬರು ಚೇಳಗಳು ಇಬ್ಬರು ವ್ಯಾನಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಹಗೌರಿಗಳು ಅಡ್ಡ ಹಾಕಿ ನಿಂತ್ಕೊತಾರೆ. ಹಗರಿಗಳು ಅಡ್ಡ ಹಾಕಿ ನಿಂತಾಗ ವಿಕ್ರಮ್ ಬಾಯಿಗೆ ಬಂದಾಗ ಬೈತಿರ್ತಾನೆ. ಅಲ್ಲ ನಿಮ್ಗೆ ಒಂಚೂರು ಗೊತ್ತಾಗಲ್ಲ, ಬರ್ತಾ ಇದ್ದಿತ್ತ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡಬೇಕಿತ್ತು ನಾವು ಅಂತೇಳಿ ವಿಕ್ರಮ್ ಬೈತಾ ಇರಬೇಕಾದ್ರೆ ಅಗೋರಿಗಳು ಹೇಳ್ತಾರೆ, ನೀನು ಈ ಬಿಳಿ ಬಟ್ಟೆಗೆ ಬೇಗನೆ ನಿಂಗೆ ರಕ್ತ ಸೋಸುತ್ತೆ ನೋಡು, ರಕ್ತ ಅಂಟುತ್ತೆ ನೋಡು ನಿನ್ನ ಕೈಗೆ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ನಿನಗೇನೇ ಆಗಿದೆ, ನಿನಗೆ ಈ ಥರ ಎಲ್ಲ ಹೇಳ್ತಿದೆ ಅಂತ ಹೇಳಿ ವಿಕ್ರಮ್ ಬೈತಾ ಇರ್ತಾನೆ. ನೀನು ಏನಾದರೂ ಅಂದ್ಕೊ, ನಾನು ನಿಜಾನೇ ಹೇಳ್ತಾ ಇದ್ದೀನಿ ನೋಡು, ನಿನಗೆ ಅತಿ ಶೀಘ್ರದಲ್ಲೇ ನಿನ್ನ ಬಿಳಿ ಬಟ್ಟೆಗೆ ರಕ್ತ ಸೋಸೆ ತಾಗುತ್ತೆ ಅಂತ ಹೇಳಿ ಅಗೋರಿಗಳು ಹೇಳ್ತಿರ್ತಾರೆ. ಎಲ್ಲ ಸರಿ, ನೀನು ಹಾಕಿರೋ ಈ ಬಿಳಿ ಬಟ್ಟೆಗೆ ರಕ್ತವರ್ಣ ಆಗಿ ಚೇಂಜ್ ಆಗುತ್ತೆ ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದ ವಿಕ್ರಮ್ಗೆ ಅವನೇನು ಕೇರೆ ಮಾಡ್ತಿರಲ್ಲ, ನೀನೇನಾದರೂ ಅಂದ್ಕೊ, ನಾನು ಇರೋದೇ ಹೀಗೆ ಅನ್ನೋ ಥರ ಇರ್ತಾನೆ ಅವನು ಕೂಡ. ಅದೇ ಟೈಮ್ಗೆ ಅವರಿಬ್ಬರು ಕೂಡ ಜೀಪಿಂದ ಇಳಿದು ಬರ್ತಾ ಇರಬೇಕಾದ್ರೆ ಹೋಗ್ಬಿಟ್ಟು ಆ ಗೌರಿ ಹತ್ರ ಹೋಗಿ ನಿಂತ್ಕೊಂಡು ಕೇಳ್ತಾರೆ, ಏನು ಹೇಳ್ತಿದ್ದೀರಾ, ನೀವು ಹೇಳೋದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡು ನಿನ್ನ ಕೊಲೆ ಮಾಡೋದಕ್ಕೆ ಪಿತೂರಿ ಮಾಡ್ತಿದ್ದಾರೆ, ಆದಷ್ಟು ಬೇಗ ನಿನ್ನ ಮೈಗೆ ರಕ್ತ ಅಂಟುತ್ತೆ ಅಂತ ಹೇಳಿ ಅವರು ಜೋರಾಗಿ ಹೇಳ್ತಾ ಇರ್ತಾರೆ. ವಿಕ್ರಮ್ ಹೇಳ್ತಿರ್ತಾನೆ, ಎಲ್ಲೋ ಅವನಿಗೆ ಮಾಡೋ ಕೆಲಸ ಇಲ್ಲ, ನೀನು ಬಾರ ಹೋಗೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಅಣ್ಣ ಇದೇ ಥರನೂ ಇದೇ ಹಗೋರಿ ಮಾತು ಕೇಳಿನೇ ಅದಕ್ಕೆ ಮತ್ತೆ ರಿಟರ್ನ್ ಬಂದಿದ್ದು, ನೀನು ಅವ್ರ ಮಾತು ನೆಗ್ಲೆಕ್ಟ್ ಮಾಡಬೇಡ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾನೆ. ಇದನ್ನು ಅವ್ರು ಹೇಳಿದ್ರಂತ ಅವಳು ಮತ್ತೆ ರಿಟರ್ನ್ ಬಂದಿಲ್ಲ, ಅವಳೇ ಬಂದಿರೋದೇ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂತೇಳಿ ಅವನು ಹೇಳ್ತಾ ಇರ್ತಾನೆ. ಇಲ್ಲ ಅಣ್ಣ, ನೀನು ಇದನ್ನು ನೆಗ್ಲೆಕ್ಟ್ ಮಾಡಬೇಡ, ಆ ಗೊರಿಗಳು ಏನು ಹೇಳಿದ್ರು ಅದು ನಿಜನೇ ಆಗುತ್ತೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾ ಇರ್ತಾನೆ, ಹೂ ಕಣೋ, ಲಾಸ್ಟ್ ಟೈಮ್ ನನಗೆ ಯಾಕೋ ಹಂಗೆ ಅನಿಸುತ್ತೆ, ಲಾಸ್ಟ್ ಟೈಮ್ ಹಂಗೆ ಅನಿಸಿತ್ತು ನನಗೆ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ನೀನು ನೆಗ್ಲೆಕ್ಟ್ ಮಾಡಬೇಡ, ನೀನು ನೆಗ್ಲೆಕ್ಟ್ ಮಾಡಿದಷ್ಟು ನಿನ್ನವರು ನಿನ್ನಿಂದ ದೂರ ಹಾಕ್ತಾರೆ ಅಂತ ಹೇಳಿ ಹಗೋರಿಗಳು ಹೇಳ್ತಾ ಇರ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಿರ್ತಾನೆ, ಹಗೋರಿಗಳೇ ನಾನು ಯಾವುದೇ ಕಾರಣಕ್ಕೂ ರಕ್ತ ಮಾಡಿಸ್ಕೊಳ್ಳಲ್ಲ, ರಕ್ತದ ಕೈ ನನ್ನ ಮೈಗೋ ಅಂಟಲ್ಲ, ಇದು ನಾನು ಪ್ರಾಮಿಸ್ ಮಾಡಿದ್ದೀನಿ ನಾನು ಬೇತಾಳಕ್ಕೆ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅದಕ್ಕೆ ಹಗೋರಿಗಳು ಹೇಳ್ತಾ ಇರ್ತಾರೆ, ಹಣೆಯಲ್ಲಿ ಬರ್ದಿರೋದು ಯಾವುದೇ ಕಾರಣಕ್ಕೂ ಯಾರೂ ತಪ್ಸೋದಕ್ಕಾಗಲ್ಲ, ನಿನ್ನ ಕೈಲಿ ಆಗೇ ಆಗುತ್ತೆ, ಅದರಲ್ಲೂ ನಿನ್ನ ಸುತ್ತಮುತ್ತ ಇರೋರಿಗೆ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಾನೆ. ಅವನಿಗೆ ದುಡ್ಡು ಬೇಕೇನೋ ದುಡ್ಡು ಕೊಟ್ಟು ಕಳ್ಸೋಗು ಅಂತ ಹೇಳಿ ವಿಕ್ರಾಂತ್ ಹೇಳ್ತಾ ಇರ್ತಾನೆ. ಅದಕ್ಕೇನೆ ಅವರೆಲ್ಲ ಇದ್ದಾರೆ, ಹಣ ಸುಮ್ಮನೆ ಇರೋಣ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಆ ವಿಧಿಯಿಂದ ಯಾವುದೇ ಕಾರಣಕ್ಕೂ ಯಾರೂ ತಪ್ಸೋದಕ್ಕಾಗಲ್ಲ ಅಂತ ಹೇಳಿದಾಗ, ಎಲ್ಲಿದ್ದಾನೆ ಆ ವಿಧಿ, ನಾನೇ ಕರ್ಕೊಬರ್ತೀನಿ ಇರು ಅಂತ ಹೇಳಿ ತಮಾಷೆ ಮಾಡ್ತಾ ಇರ್ತಾನೆ ವಿಕ್ರಮ್ ಕೂಡ. ಆ ಗೌರಿಗಳು ಹೇಳ್ತಿರ್ತಾರೆ, ನೋಡು ನೀನು ಈ ಬಿಳಿ ಅಂಗಡಿ ರಕ್ತ ಕಳೆ ನೋಡೋದಕ್ಕೆ ಕಾಯ್ತಾ ಇದೆ, ತುದಿಗಾಲಲ್ಲಿ ನಿಂತಿದೆ ಅಂತ ಹೇಳಿದಾಗ, ಆಯಿತಾ ಸರಿ, ನೀನು ನಾನು ನೋಡೇ ಬಿಡೋಣ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಹಣ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ. ಆಯಿತು ಬಂದರೆ ಹೋಗೋಣ ಅಂತ ಹೇಳಿ ವಿಕ್ರಮು ಅವ್ರನ್ನೆಲ್ಲ ಕರ್ಕೊಂಡು ಹೊರಟೋಗ್ತಾನೆ ಅಲ್ಲಿಂದ. ಈ ಕಡೆ ದೇವಸ್ಥಾನದಲ್ಲಿ ವೇದ ಮತ್ತು ವಿಕ್ರಮ್ ಅಮ್ಮನೂ ಇರೋ ದೇವಸ್ಥಾನದಲ್ಲಿ ಒಬ್ಬರು ಅಲ್ಲಿ ಎಲ್ಲಮ್ಮ ಪೂಜೆ ಮಾಡೋರು ಒಬ್ಬರು ಇರ್ತಾರೆ. ಅವರು ಕೂಡ ದೇವ್ರನ್ನ ಪೂಜೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ವೇದ ಮತ್ತು ವಿಕ್ರಮ್ ಅಮ್ಮನೂ ಕೂಡ ಅಲ್ಲಿಂದ ಬರ್ತಾ ಇರ್ತಾರೆ. ಅವ್ರನ್ನ ನೋಡಿ ಅವರು ಹೇಳ್ತಾರೆ, ಸಂಬಂಧಗಳು ಎಲ್ಲ ಒಂದಾಗೋಕ್ಕೆ ಕಾಯ್ತಾ ಇದ್ದಾವೆ, ಮರಿಗುಬ್ಬಿಗಳು ಒಂದಾಗ್ತಿದ್ದಾವೆ ಅಂತ ಎಲ್ಲ ಏನೋ ಹೇಳ್ತಾ ಇರ್ತಾರೆ. ಮರಿಗುಬ್ಬಿ ಒದ್ದಾಡೋಕ್ಕಾಗದೆ ಕಾಯ್ತಾ ಇರೋದು ತಾಯಿ ಒಂದು ಕಡೆ ಆದರೆ ಅವರು ಕೂಡ ಒಂದಾಗ್ತಾರೆ ಅಂತ ಏನೋ ಹೇಳ್ತಾ ಇರ್ತಾರೆ.
ಈ ಗುಬ್ಬಿಗಳು ಒಂದಾಗೋದಕ್ಕೆ ಅದಕ್ಕೆ ಕಾರಣ ನೀನೇ ಮಗಳೇ, ನೀನೇ ಇದಕ್ಕೆಲ್ಲ ಹೆಲ್ಪ್ ಮಾಡಬೇಕು, ಆ ಸೇತುವೆ ನೀನೇ ಆಗಿರ್ತೀಯ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ. ತಾಯಿ ಮಗನ ಒಂದು ಮಾಡೋ ಜವಾಬ್ದಾರಿ ನೀನೇ ಮಗಳೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಮ್ಮ ನೀವೇನು ಹೇಳ್ತೀರಾ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ವೇದ ಹೇಳಿದಾಗ, ನಿನ್ನ ಜೀವನದಲ್ಲಿ ಯುಗಾದಿ ಬರ್ತಿದೆ ಅಂತ ಹೇಳ್ತಾರೆ. ಅಂದರೆ ಅಂತ ಕೇಳ್ತಾಳೆ. ಯುಗಾದಿ ಅಂದರೆ ಬೆಲ್ಲದ ಜೊತೆ ಬೇವೂ ಕೂಡ ಬರ್ತಿದೆ ನಿನ್ನ ಜೀವನದಲ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಕಲೆ ಹಾಕ್ತಿದೆ, ರಕ್ತದ ಕಲೆ ಮೈಗಂಟುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿ ವೇದಗೆ ಮತ್ತು ವಿಕ್ರಮ್ ಅಮ್ಮಗೆ ಫುಲ್ ಶಾಕ್ ಆಗುತ್ತೆ. ರಕ್ತ ಸಂಬಂಧ ಉಳ್ಸೋಕ್ಕೆ ರಕ್ತ ಫುಲ್ಲು ತುಂಬ ಹರಿತಾ ಇರುತ್ತೆ. ಆಮೇಲಿಂದ ರಕ್ತ ಸಂಬಂಧಗಳು ಉಳ್ಸೋದಕ್ಕೋಸ್ಕರ ಕೊಲೆಗಳು ನಡೀತಾ ಇರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ. ನೀನು ಬೇಡ ಅಂತ ಬಿಟ್ಟೋದ ಬಳ್ಳಿ ನಿನ್ನ ಕಾಲಿಗೆ ಮತ್ತೆ ಬಂದು ಸಿಗಾಕೊಳ್ಳುತ್ತೆ ಅಂತ ಹೇಳಿ ವಿಕ್ರಮ್ ಅಮ್ಮಗೆ ಹೇಳ್ತಾ ಇರ್ತಾರೆ ಅವರು. ಜೀವಗಳು ಉಳ್ಸೋಕ್ಕೆ ಇವತ್ತು ದೊಡ್ಡ ಯುದ್ಧನೇ ನಡೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವೇದ ಹೇಳ್ತಾಳೆ, ಏನಮ್ಮ ಹೇಳ್ತಿದ್ದೀರ, ನೀವು ಏನು ಹೇಳ್ತಿದ್ದೀರ ಅದು ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿದಾಗ, ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ, ನಾವೇನು ಹೇಳೋದಕ್ಕಾಗಲ್ಲ, ಆ ತಾಯಿ ಏನು ಹೇಳ್ತಾಳೆ ಅದನ್ನಷ್ಟೇ ನಾನು ನಿನಗೆ ಹೇಳೋಕ್ಕಾಗೋದು ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಹೇಳಿದ್ನೆಲ್ಲ ತಲೆ ಕೆಡಿಸ್ಕೊಂಡು ವೇದನು ಮತ್ತು ವಿಕ್ರಮ್ ಅಮ್ಮನೂ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ವಿಕ್ರಮ್ ಅಮ್ಮ ಹೇಳ್ತಾರೆ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ. ಏನಿಲ್ಲ, ಅವ್ರದ್ದು ಈ ಥರ ಎಲ್ಲ ಕಲೆ ಹರಿಯುತ್ತೆ ಅಂತೆಲ್ಲ ಬೇರೆ ಹೇಳಿದ್ದಾರೆ ಅಲ್ವಾ ಅಂತ ವೇದ ಹೇಳಿರ್ತಾಳೆ. ನೀನು ಯೋಚನೆ ಮಾಡಬೇಡ, ಅವ್ರು ಹೇಳಿರೋದು ಶುಭ ಸೂಚನೆ ಆಗಿರ್ಬೋದು ಅಲ್ವಾ, ಇದು ದೇವಸ್ಥಾನ, ಆ ಥರ ಎಲ್ಲ ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿ ವಿಕ್ರಮ್ ಅಮ್ಮ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ವಿಕ್ರಮ್ ಅಮ್ಮನು ವೇದನು ಕುತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ವಿಕ್ರಮ್ ಅಮ್ಮ ಹೇಳ್ತಾರೆ, ನೀನು ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಗೋರಿಗಳು ಏನೇನು ಹೇಳಿದ್ರು ಅಂತ ಹೇಳಿ ವಿಕ್ರಮ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾನೆ. ಪದೇ ಪದೇ ಅದೇನೇ ಯೋಚನೆ ಬರ್ತಿರುತ್ತೆ. ಅವ್ನು ಗಾಡೀಲಿ ಹೋಗ್ತಿದ್ರು ಕೂಡ ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಏನು ಹೇಳಿದ್ರು, ಇವ್ರು ಯಾಕೆ ಈ ಥರ ಹೇಳಿದ್ರು, ರಕ್ತದ ಕೊಳೆ ಅಂಟುತ್ತೆ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿದ್ದಾನು ಒಬ್ಬ ಜೊತೆ ಇದ್ದನು, ನೋಡೋಣ ಅವ್ರು ಮುಂದೆ ಹೋಗ್ತಿರೋ ಜೋಡಿ ಎಷ್ಟು ಚೆನ್ನಾಗಿದೆ, ನೀವು ಅದಕ್ಕೇನೋ ಅದ್ರ ಥರ ಹೋಗಬೇಕು ಅಂತ ಹೇಳಿದಾಗ ಅವನಿಗೆ ಹಳೇದು ಒಂದು ಅವರಿಬ್ಬರು ಗಾಡೀಲಿ ಹೋಗೋದನ್ನು ನೆನ್ಪು ಮಾಡ್ಕೊತಾ ಇರ್ತಾನೆ. ಅದನ್ನು ನೆನೆಸ್ಕೊಂಡು ಏನೋ ನಗ್ತಾ ಇರ್ತಾನೆ. ಅದು ಅವ್ನ ಮನಸ್ಸೆಲ್ಲ ಅಗೋರಿಗಳು ಏನು ಹೇಳಿದ್ರು ಅನ್ನೋದು ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ವೀರ ಅಂತ ಹೇಳಿ ಅವ್ರ ಅಣ್ಣನ ಹೆಸರು ಹೇಳ್ತಿರ್ತಾನೆ. ಏನಣ್ಣ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೆ, ಏನಾಯಿತು ಅಂತ ಕೇಳಿದಾಗ, ಏನಿಲ್ಲ ಅಗೋರಿಗಳು ಹೇಳಿದ ಮಾತು ನನಗೆ ನೆನಪಾಗ್ತಿದೆ, ರಕ್ತ ಕಲೆ ಅಂಟುತ್ತೆ ಅಂತ ಬೇರೆ ಹೇಳಿದ್ದಾರೆ, ಅದು ನನ್ನ ಸುತ್ತಮುತ್ತ ಇರೋರಿಗೇನೆ ಕೊಲೆ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಅಂತ ಅಂದಾಗ ಅದಕ್ಕೆ ಅವರೆಲ್ಲ ಹೇಳ್ತಾರೆ, ನೋಡು ವೀರ ಅಣ್ಣಂಗೆ ಏನಾಗಲ್ಲ, ಅವ್ರ ಜೊತೆ ಅಪ್ಪನೂ ಇರ್ತಾರೆ, ಅವನು ಯಾರು ಎದುರಿಸೋಕ್ಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನು ನಿನ್ನ ಜೊತೆ ನಾವಿರ್ಬೇಕಾದ್ರೆ ಬೇರೆ ಯಾರು ಬರ್ತಾರೆ ಹೇಳು ಅಂತ ಅಂದಾಗ ಸಡನ್ನಾಗಿ ಅವನೊಬ್ಬ ಅಲ್ಲಿದ್ದವನು, ಓಹ್ ಅದಕ್ಕೆ ಒಬ್ಬರೇ ಇದ್ದಾರೆ ಅಂತ ಹೇಳಿ ನೆನ್ಪು ಮಾಡ್ತಾನೆ. ಅದನ್ನು ಕೇಳಿ ವಿಕ್ರಮ್ಗೆ ತುಂಬ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ವಿಕ್ರಮು ವೇದಾಗೆ ಕಾಲ್ ಮಾಡ್ತಾನೆ. ವೇದ ಕೂಡ ಕಾಲ್ ಕನೆಕ್ಟ್ ಆಗಲ್ಲ. ಅದೇ ಅವನು ಹೇಳ್ತಾನೆ, ಬಿಡು ಅವ್ರ ಮೆಸೇಜ್ ರಿಪ್ಲೈ ಮಾಡ್ತಿದ್ದಾರೆ ಅಂದಮೇಲಿಂದ ಅವ್ರು ಆರಾಮಾಗಿರ್ತಾರೆ ಬಿಡು ಅಂತ ಹೇಳಿ ಅವ್ರ ಜೊತೆ ಇರೋರು ಹೇಳ್ತಿದ್ದೆ. ಅದು ನನ್ನ ಮನಸ್ಸು ಯಾಕೋ ತಳಮಳ ಆಗ್ತಿದೆ, ಏನೋ ಒಂಥರ ಅನ್ನಿಸ್ತಿದೆ ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾನೆ. ನೀನೇನು ಯೋಚನೆ ಮಾಡಬೇಡ ಅಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿದ್ದನು ಒಬ್ಬ ಹೇಳ್ತಾನೆ, ನನಗನ್ಸೋ ಪ್ರಕಾರ ಅಗೋರಿಗಳು ಹೇಳಿರೋದೆಲ್ಲ ನಿಜ ಆಗುತ್ತೆ, ಅಗೋರಿಗಳು ಮಾತು ಯಾವತ್ತೂ ಸುಳ್ಳಾಗಲ್ಲ ಅಂತ ಅವನು ಹೇಳ್ತಿರ್ತಾನೆ. ಅದೇ ವಿಕ್ರಮ್ ಇದನ್ನು ಸುಮ್ಮನೆ ಇರೋ, ಅವರೆಲ್ಲ ಹೇಳಿರೋದೆಲ್ಲ ನಿಜ ಆಗಲ್ಲ ಅಂತ ಹೇಳಿ ಅವನು ಹೇಳ್ತಾ ಇರ್ತಾನೆ. ಯಾವುದೇ ಕಾರಣಕ್ಕೂ ನಾನು ಬಿಳಿ ಶರ್ಟಿಗೆ ರಕ್ತ ಅಂಟಿಸೋದಿಲ್ಲ ಅಂತ ಹೇಳಿ ಅವನು ಶಬ್ದ ಮಾಡ್ತಾ ಇರ್ತಾನೆ. ನಾನು ಬೇತಾಳಕ್ಕೆ ಮೋಸ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಅವರು ಈ 3 ಜನನು ವ್ಯಾನಲ್ಲಿ ಹೊರಟೋಗ್ತಾರೆ. ಈ ಕಡೆ ದೇವಕಿನೂ ಮತ್ತು ಐಶ್ವರ್ಯನೂ ಇಬ್ಬರೂ ಮರದ ಕೆಳಗಡೆ ನಿಂತ್ಕೊಂಡು ಫೋನ್ ಮಾಡ್ತಾನೆ ಇರ್ತಾಳೆ ದೇವಕಿ ವೀರಿಗೆ. ಅದಕ್ಕೇ ಐಶ್ವರ್ಯ ಇದ್ದಾಳೆ, ಏನಮ್ಮ ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು ಅಂತ ಕೇಳ್ತಾ ಇರಬೇಕಾದ್ರೆ ದೇವಕಿ ಹೇಳ್ತಿರ್ತಾಳೆ, ಅಯ್ಯೋ ಇವತ್ತು ನಾನು ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಏನು ಮಾಡ್ತೀಯ ನೀನು, ನಿನಗೊಂದು ಜವಾಬ್ದಾರಿನೇ ಇಲ್ಲ, ಅಮ್ಮನನ್ನು ಆ ಮನೆಗೆ ಸೇರ್ಸೋಕ್ಕೆ ಏನು ಪ್ರಯತ್ನನೇ ಪಡ್ತಿಲ್ಲ ನೀನು ಅಂತ ಹೇಳ್ತಾ ಇರಬೇಕಾದ್ರೆ, ನಿನಗೆ ಗೊತ್ತಾ ನಾನು ಏನು ಪ್ರಯತ್ನ ಪಡ್ತಿದ್ದೀನಿ ಅಂತ, ಇವತ್ತು ನೋಡಿ ನಿನಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ. ಏನು ಗುಡ್ ನ್ಯೂಸು ಅಂತ ಕೇಳಿದಾಗ, ವೇದ ಇವತ್ತು ಸೀದಾ ಮೇಲೆ ಹೋಗ್ತಾಳೆ ನೋಡು ಅಂತ ಹೇಳ್ತಾಳೆ. ಮೇಲೆ ಎಲ್ಲಿಗೆ ಹೋಗ್ತಾಳೆ ಅಂತ ಕೇಳಿದಾಗ, ಇವತ್ತು ವೇದ ಸಾಯ್ತಾಳೆ ನೋಡು ಅಂತ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ ನೀನು ಅಂತ ಹೇಳ್ತಾಳೆ. ಕಣೆ, ಅವಳು ಸಾತ್ರೇನೆ ತಾನೇ ನೀನು ಆ ಮನೆಗೆ ಹೋಗೋದಕ್ಕಾಗೋದು ಅಂತ ಹೇಳಿ ಅವಳು ಹೇಳ್ತಾ ಇರ್ಬೇಕು. ಓ ಹೌದಲ್ವಾ ಅಂತ ಅವಳು ಕೂಡ ಹೇಳ್ತಾಳೆ. ಇವತ್ತು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ ನಾವೆಲ್ಲ ಸೇರ್ಕೊಂಡು. ಹೌದಮ್ಮ, ಹಾಗೆ ಮಾಡು. ಅವಳು ತುಂಬ ಮೆರಿತಿದ್ಲು ಆ ಮನೆಗೆ ಹೋಗಿ, ನಾನೇ ಏನೋ ದೊಡ್ಡ ಇದು ಅನ್ನೋ ಥರ ಮೆರಿತಾ ಇದ್ಲು. ಅವಳಿಗೆ ಆ ಥರನೇ ಆಗಲೇಬೇಕು. ಅವಳ ಮೇಲೆ ಆರಾಮಾಗಿ ಹೋದ್ರೇ, ಅವಳು ಸತ್ತರೇ ನನಗೆ ಸಮಾಧಾನ, ನಾನೇ ಆರಾಮಾಗಿ ಆ ಮನೆಗೆ ಹೋಗಿ ಮಹಾರಾಣಿ ಥರ ಇರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಐಶ್ವರ್ಯನು. ಹೌದು, ನೀನು ಅದೇ ಥರ ಇರು ಅಂತ ಹೇಳಿ ದೇವಕಿನೂ ಹೇಳ್ತಾ ಇರ್ತಾಳೆ. ನೋಡಿ ಇವತ್ತೊಂದೆಲ್ಲ ಒಂದು ಹಾಗೆ ಆಗುತ್ತೆ, ಅವಳಿಗೆ ಆಗಲೇಬೇಕು ಇದನ್ನ ಆಗಲೇ ಅಂತಾರೆ. ಅವಳು ಸಾವಾಗಿ ಅವಳು ಸತ್ತಿ ನಮ್ಮ ಮನೆಗೆ ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡು ಅವ್ರ ಅಪ್ಪ ಅಮ್ಮ ಕಣ್ಣೀರು ಹಾಕಬೇಕು, ನಮ್ಮ ಅಣ್ಣನ ಫೋಟೋ ಪಕ್ಕ ಅವನ ಫೋಟೋನು ಹಾಕಬೇಕು ಅಂತ ಹೇಳಿ ದೇವಕಿ ಹೇಳ್ತಾ ಇರ್ತಾಳೆ. ಈ ಕಡೆ ಅವರು ದೇವಸ್ಥಾನದಲ್ಲಿ ಯಾರು ಏನು ಹೇಳಿದ್ರು ಅದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾರೆ. ಈ ಕಡೆ ದೇವಕಿನೂ ಮತ್ತು
ಸಾರಿ, ಈ ಕಡೆ ಅವಳು ವಿಕ್ರಮ್ ಅಮ್ಮನೂ ಮತ್ತು ವೇದನೂ ನೆನ್ಪು ಮಾಡ್ಕೊತಾ ಇರ್ತಾರೆ. ಅಲ್ಲ, ಅವ್ರು ಹೇಳಿರೋದು ನೋಡಿದ್ರೆ ನಾನೇನಾದರೂ ಅವ್ರ ಅಪ್ಪ ವಿಕ್ರಮ್ ಅಮ್ಮ ಏನಾದರೂ ಸಿಗ್ತಾರಾ? ವಿಕ್ರಮ್ ಅಮ್ಮ ಸಿಕ್ಕಿ ಅವರಿಬ್ಬರನ್ನ ನಾನು ಒಂದು ಮಾಡ್ತೀನಿ ಅಂತೇಳಿ ಈ ಒಂದು ಕಡೆ ವೇದ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ಇವ್ರು ನೋಡಿದ್ರೆ ಕರಳು ಬಳ್ಳಿ ಸುತ್ಕೊಂಡು ನಿನ್ನ ಕಾಲ ಹತ್ರನೇ ಬರುತ್ತೆ ಅಂತ ಬೇರೆ ಹೇಳಿದ್ದಾರೆ. ಮೋಸ್ಟ್ಲಿ ಏನಾದರೂ ನಾನು ಬಿಟ್ಟು ಬಂದಿದ್ದ ಮಕ್ಕಳೆಲ್ಲ ನನ್ನ ಜೊತೆ ಬರ್ತಾರಾ, ಅಥವಾ ನನ್ನ ಗಂಡ ಮತ್ತೆ ಬಂದು ನನ್ನ ಜೊತೆ ಸೇರ್ತಾನಾ ಅಂತ ಹೇಳಿ, ಮತ್ತೆ ನಾನು ಹಳೆ ಜಾಗಕ್ಕೆ ಹೋಗ್ತೀನಾ ಅಂತ ಹೇಳಿ ಅವ್ರ ಅಮ್ಮನೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.